ಅಧ್ಯಾಪನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅವರು ಜಿಲ್ಲಾಡಳಿತ, ಇಸ್ರೋ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಅಧ್ಯಾಪನ ವಿಜ್ಞಾನೋತ್ಸವನ ಆಗಸ್ಟ್ 30ನೇ ತಾರೀಕು 5ನೇ ಕ್ಲಾಸಿಂದ 10ನೇ ಕ್ಲಾಸಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮಂಡ್ಯದಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಮೇಲ್ಕೋಟೆ ಕ್ಷೇತ್ರದ ಎಲ್ಲ ಮಕ್ಕಳು, ಎಲ್ಲ ಸರ್ಕಾರಿ ಶಾಲೆ ಆಗಿರ್ಬೋದು, ಪ್ರೈವೇಟ್ ಶಾಲೆ ಆಗಿರ್ಬೋದು, ಎಲ್ಲರೂ ಈ ಒಂದು ವಿಜ್ಞಾನೋತ್ಸವದಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಗಳನ್ನು, ಏನು ಸೈನ್ಸ್ ಪ್ರಾಜೆಕ್ಟ್ಸ್ ಅಂತೇನು ಮಾಡ್ತೀರಿ, ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಿಮ್ಮ ಸ್ಕೂಲ್ಗಳಲ್ಲಿ ಬಿಲ್ಡ್ ಮಾಡಿ ಇದನ್ನು ಶೋಕೇಸ್ ಮಾಡಿ. ಇಲ್ಲಿ ಶೋಕೇಸ್ ಮಾಡಿದ್ರೆ ನಿಮಗೆ ಬೇರೆಯವ್ರು ಏನೇನು ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಬೋದು, ಬೇರೆಯವರಿಂದನೂ ಕಲ್ತ್ಕೊಳ್ಬೋದು. ಇದೊಂದು ಸದಾವಕಾಶನ ದಯವಿಟ್ಟು ಎಲ್ಲ ಉಪಯೋಗಿಸಿ. ಟೀಚರ್ಸ್ಗಳಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಮಕ್ಕಳಿಗೆ ರೆಡಿ ಮಾಡಿಸಿ ಈ ವಿಜ್ಞಾನೋತ್ಸವದಲ್ಲಿ ಭಾಗವಹಿಸೋಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ, ಈ ವಿಜ್ಞಾನೋತ್ಸವ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ, ಮೊದಲನೇ ಸತಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರ್ಕೊಂಡು ಪ್ರೋತ್ಸಾಹ ಕೊಡೋದ, ಈ ಥರ ಒಂದು ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಆಗಲಿ, ನಮ್ಮ ಮಕ್ಕಳ ಪ್ರತಿಭೆಯನ್ನು ತೋರ್ಸೋಕ್ಕೆ ಇದೊಂದು ವಿಂಡೋ ಆಪರ್ಚುನಿಟಿ ಅಂತ ನನಗಾದರೂ ಅನಿಸುತ್ತೆ. ಈ ನಿಮ್ಮ ಮೂಲಕ ಹೇಳ್ಬೇಕಂದ್ರೆ, ಅಧ್ಯಾಪನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಥರ ಒಂದು ವಿಭಿನ್ನವಾದ ಕಾರ್ಯಕ್ರಮನ ಮಾಡಿರೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ.